ಹಾಯ್ ಗುಡ್ ಮಾರ್ನಿಂಗ್ ಎವ್ರಿವನ್. ನನ್ನ ಹಂಬಳಕೆ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತು ನಾನು ಪೂರಿ ಮತ್ತು ಸಾಗು ಮಾಡಬೇಕು ಅಂದ್ಕೊಂಡಿದ್ದೀನಿ. ಸಾಗು ಯಾವ ರೀತಿ ಡಿಫ್ರೆಂಟಾಗಿ ಹೋಟೆಲ್ ಸ್ಟೈಲಲ್ಲಿ ಮಾಡೋದು ಅಂತ ನಿಮಗೆ ತೋರಿಸ್ಕೊಡ್ತೀನಿ. ಆದರೆ ನನ್ನ ಚಾನಲ್ಗೆ ಯಾರಾದರೂ ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊಂತ ನಾನು ಇವತ್ತಿಂದು ವಿಡಿಯೋನ ಸ್ಟಾರ್ಟ್ ಮಾಡ್ತೀನಿ. ಬನ್ನಿ ನೋಡೋಣ. ವೆಜಿಟೇಬಲ್ಸ್ ಏನೇನು ತೊಗೊಂಡಿದ್ದೀನಿ ಅಂತ ತೋರಿಸ್ತಾ ಇದ್ದೀನಿ. ಗೆಡ್ಡೆಕೋಸು ಮತ್ತು ಬಟಾಣಿ, ಬೀನ್ಸು ಮತ್ತು ಕ್ಯಾರೆಟು. ನಾನು ಆಲೂಗೆಡ್ಡೆ ತೊಗೊಳಕ್ಕೆ ಹೋಗಲಿಲ್ಲ, ಯಾಕೆಂದರೆ ನಮ್ಮ ಮನೇಲಿ ಆಲೂಗೆಡ್ಡೆ ಅಷ್ಟು ಲೈಕ್ ಮಾಡೋದಿಲ್ಲ. ಸೊ ಇಷ್ಟೇ ವೆಜಿಟೇಬಲ್ಸ್ ತೊಗೊಂಡು ನಾನು ಸಾಗು ಮಾಡ್ತಾಯಿದ್ದೀನಿ. ಮತ್ತು ಖಾರ ರುಬ್ಬೋದಕ್ಕೆ ಏನೇನು ತೊಗೊಂಡಿದ್ದೀನಿ: ಸ್ವಲ್ಪ ತೆಂಗಿನ ತುರಿ, ಹುರ್ಗಡ್ಲೆ, ಒಂದು 3 ಗೋಡಂಬಿ, ಗಸಗಸೆ, ಮತ್ತು ಬೆಳ್ಳುಳ್ಳಿ, ಶುಂಠಿ, ಸ್ವಲ್ಪ ಒಂದು 4-5 ಹೆಸರು ಕೊತ್ತಂಬರಿ, ಒಂದು 4-5 ಎಲೆ ಪುದೀನ, 2 ಚಕ್ಕೆ, 2 ಲವಂಗ, ಒಂದು 4-5 ಇದು ಏನಂತಾರೆ ಮೆಣಸು, ಸ್ವಲ್ಪ ಧನಿಯಾ. ಆಮೇಲೆ ಅಚ್ಕಾರದ ಪುಡಿ ಹಾಕ್ಕೊತಾ ಇದ್ದೀನಿ. ಏಕೆ ಅಂತಂದರೆ ಹಸಿಮೆಣ್ಸಿನ್ಕಾಯಿ ನಮ್ಮ ಮನೆಯಲ್ಲಿ ಇಷ್ಟಪಡೋದಿಲ್ಲ. ಅಚ್ಕಾರದ ಪುಡಿ, ಯಾರು ಹಸಿಮೆಣ್ಸಿನ್ಕಾಯಿ ತುಂಬ ಇಷ್ಟಪಡ್ತೀರೋ ಹಸಿಮೆಣ್ಸಿನ್ಕಾಯಿ ಕೂಡ ಹಾಕ್ಕೋಬೋದು. ಈ ಧನಿಯಾ ಅದು ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂಡಿರೋದ್ರಿಂದ ಸ್ವಲ್ಪ ಧನಿಯಾನ ಕಮ್ಮಿ ಹಾಕ್ಕೊಳ್ಳಿ, ಏಕೆಂದರೆ ಇಲ್ಲ ಧನಿಯಾ ವಾಸನೆ ಬಂದ್ಬಿಡುತ್ತೆ. ಇಲ್ಲ ಇದನ್ನೆಲ್ಲನೂ ಹುರಿದು ಕೂಡ ನೀವು ಹಾಕ್ಕೋಬೋದು. ಯಾಕೆ ಅಂತಂದರೆ ಅದು ಇನ್ನೂ ಟೇಸ್ಟ್ ಕೊಡುತ್ತೆ ನಿಮಗೆ. ಫ್ರೈ ಮಾಡಿ, ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡಿ ರುಬ್ಬಿದ್ರೆ ತುಂಬ ಟೇಸ್ಟ್ ಕೊಡುತ್ತೆ. ಈಗ ರುಬ್ಬಿಬಿಟ್ಟು ಯಾವ ಥರ ಮಾಡೋದು ಅಂತ ನಿಮಗೆ ಮುಂದೆ ತೋರಿಸ್ತಾ ಹೋಗ್ತೀನಿ, ಬನ್ನಿ. ಈಗ ತೆಂಗಿನ ತುರಿ ಫಸ್ಟ್ ಹಾಕ್ಕೋಬೇಕು. ಇದು 1 ಕಪ್ಪಷ್ಟು ತೆಂಗಿನ ತುರಿ ನೋಡಿ, ಈ ಥರ ಹಾಕ್ಕೊತಾ ಇದ್ದೀನಿ. ಆಮೇಲೆ ಧನಿಯಾ ಕಾಳು ಕೂಡ ಸ್ವಲ್ಪ ಹಾಕ್ಕೊತಾ ಇದ್ದೀನಿ, ಇಷ್ಟು ಹಾಕ್ಕೊತಾ ಇಲ್ಲ ನಾನು. ಯಾಕೆ ಅಂತಂದರೆ ಧನಿಯಾ ವಾಸನೆ ಬರುತ್ತೆ, ಅದಕ್ಕೋಸ್ಕರ ಸ್ವಲ್ಪ ಹಾಕ್ಕೊತಾ ಇದ್ದೀನಿ. ಮತ್ತು ನೀವು ನಾನು ಇಷ್ಟು ತೋರಿಸಿದ್ದೀನಿ ಮತ್ತು ಫುಲ್ಲು ಹಾಕ್ಕೊಂಡಿದ್ದೀರಾ ನೀವು ಅಂತ ಅಂದ್ಕೋಬೇಡಿ, ತೋರಿಸ್ತಾ ಇದ್ದೀನಿ ನೋಡಿ. ಹಾಗೆ ಚಕ್ಕೆ, ಲವಂಗ, ಇದು ಬೆಳ್ಳುಳ್ಳಿ, ಶುಂಠಿ ಮತ್ತು ಪುದೀನ, ಕೊತ್ತಂಬರಿ ಸ್ವಲ್ಪ ಹಾಕ್ಕೊತಾ ಇದ್ದೀನಿ. ಹುರ್ಗಡ್ಲೆ, ಗೋಡಂಬಿ, ಕೆಲವರು ಟೊಮೊಟೊನೂ ಕೂಡ ರುಬ್ಬಕ್ಕೆ ಹಾಕ್ಕೊತಾರೆ, ಈರುಳ್ಳಿನೂ ಕೂಡ ರುಬ್ಬಕ್ಕೆ ಹಾಕ್ಕೊತಾರೆ. ನಾನು ಇದನ್ನು ಈರುಳ್ಳಿ ಟೊಮೆಟೊ ರುಬ್ಬಕ್ಕೆ ಹಾಕ್ಕೊಂಡಿಲ್ಲ ಇಲ್ಲಿ. ಯಾಕೆ ಅಂತಂದರೆ ಒಂದು ಸ್ವಲ್ಪ ಹಸಿ ವಾಸನೆ ಬರುತ್ತೆ, ಅದನ್ನು ಫ್ರೈ ಮಾಡಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತ. ಈಗ ಗಸಗಸೆ ಹಾಕ್ಕೊತಾ ಇದ್ದೀನಿ ನೋಡಿ. ನೋಡಿ, ಇದು ಖಾರ ಇರೋದ್ರಿಂದ ನಾನು ಸ್ವಲ್ಪ ಹಾಕ್ಕೊತಾ ಇದ್ದೀನಿ ಅಚ್ಕಾರದ ಪುಡಿ. ಯಾಕೆ ಅಂತಂದರೆ ಆಮೇಲೆ ಖಾರ ಆಗ್ಬಿಟ್ರೆ ಕಷ್ಟ. ಹಾಕ್ಕೊತೀನಿ ನೋಡಿ. ಈಗ ಒಗ್ಗರಣೆಗೆ ಇಟ್ಟಿದ್ದೀನಿ. ಇವಾಗ ಸಾಸಿವೆ ಹಾಕ್ಕೊಬೇಕು ಫಸ್ಟಿಗೆ. ಸ್ವಲ್ಪ ನಾನು ಅದೇ ಕರಿಬೇವಿನ ಸೊಪ್ಪು ಏನೋ ಹಾಕ್ಕೊಳೋದಿಲ್ಲ. ಆಮೇಲೆ ಈರುಳ್ಳಿ ಎಲ್ಲ ಹೆಚ್ಚಿಟ್ಕೊಂಡಿದ್ದೀನಿ. 1 ಈರುಳ್ಳಿ ಸಣ್ಣದಾಗಿ ಹೆಚ್ಚಿಟ್ಕೋಬೇಕು. ಈಗ ತರಕಾರಿಗಳು ಹೆಚ್ಚಿರೋದನ್ನ ಹಾಕ್ಕೋಬೇಕು, ಏಕೆಂದರೆ ಫಸ್ಟೇ ಟೊಮೆಟೊ ಹಾಕ್ಕೋಬಾರ್ದು, ಇದು ಫ್ರೈ ಆಗಬೇಕು ಚೆನ್ನಾಗಿ. ಸೊ ಅದಕ್ಕೆ ತರಕಾರಿಗಳನ್ನ ಹಾಕ್ಕೊತಾ ಇದ್ದೀನಿ. ಈಗ ಈ ಥರ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಸಿಮ್ಮಲ್ಲಿ ಬೇಯಿಸಬೇಕು. ಬೇಯಿಸಾದ್ಮೇಲೆ ನಾವು ಟೊಮೆಟೊ ಹಾಕ್ಕೋಬೇಕು. ಟೊಮೆಟೊ ಹಾಕಿ ಸ್ವಲ್ಪ 1-2 ಮಿನಿಟ್ಸ್ ನಾವು ಫ್ರೈ ಮಾಡ್ಕೋಬೇಕು. ಫ್ರೈ ಆಮೇಲೆ ನೀವು ರುಬ್ಕೊಂಡಿರ್ತೀರಲ್ಲ ಖಾರನ ಹಾಕಬೇಕು. ಅದನ್ನು ನಾನು ಸ್ಟೆಪ್ ಬೈ ಸ್ಟೆಪ್ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ, ನನಗೆ ನೋಡ್ಕೊಳ್ಳಿ. ಈಗ ನೋಡಿ, ಟೊಮೆಟೊ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಟೊಮೆಟೊ ಮಿಕ್ಸ್ ಮಾಡಿದ ತಕ್ಷಣ ನೀವು ರುಚಿಗೆ ತಕ್ಕಷ್ಟು ನೀವು ಉಪ್ಪನ್ನ ಆ್ಯಡ್ ಮಾಡ್ಕೊಳ್ಳಿ, ನಿಮ್ಗೆ ಎಷ್ಟು ಬೇಕೋ ಅಷ್ಟು. ನಾನು ಇವಾಗ ಉಪ್ಪು ಹಾಕ್ತೀನಿ. ಸ್ವಲ್ಪ ಮಿಕ್ಸ್ ಮಾಡ್ಕೋಬೇಕು, ಫ್ರೈ ಆಗಕ್ಕೆ ಬಿಡಬೇಕು ನೀಟಾಗೆ. ವೆಜಿಟೇಬಲ್ಸ್ ಮತ್ತು ಟೊಮೆಟೊ ಫ್ರೈ ಆಗಲಿಲ್ಲ ನಿಮಗೆ ಅಂತಂದರೆ ಹಸಿ ವಾಸನೆ ಬಂದ್ಬಿಡುತ್ತೆ, ಚೆನ್ನಾಗಿರಲ್ಲ.
ನೋಡಿ ಈ ತರ ನೀವು ಸ್ವಲ್ಪ ಉಪ್ಪು ಹಾಕಿ ವೆಜಿಟೇಬಲ್ಸ್ ಮತ್ತೆ ಟೊಮೆಟೊನ ಫ್ರೈ ಆಗೋದಕ್ಕೆ ಬಿಡಬೇಕು. ಈಗ ನೋಡಿ ಚೆನ್ನಾಗಿ ಫ್ರೈ ಆಗಿದೆ. ಖಾರ ಹಾಕ್ತಾ ಇದ್ದೀನಿ. ರುಬ್ಬಿರೋದು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಖಾರ. ಫುಲ್ಲು ನೀಟಾಗೆ ನುಣ್ಣಕ್ಕೆ ರುಬ್ಕೋಬೇಕು. ಈಗ ಒಗ್ಗರಣೆಗೆ ಕೆಲವರು ಹಂಗೆ ಚಕ್ಕೆ ಲವಂಗ ಹಾಕ್ಬಿಡ್ತಾರೆ, ಅದು ಬಾಯಿಗೆ ಸಿಗುತ್ತೆ ಅಂತ ಕೆಲವರು ಇಷ್ಟಪಡೋದಿಲ್ಲ. ಸೊ ರುಬ್ಬಕ್ಕೆ ಹಾಕೊಂಡ್ರೆ ಮಕ್ಕಳೆಲ್ಲ ನೀಟಾಗೆ ಟೇಸ್ಟಿಯಾಗಿರುತ್ತೆ ಅಂತ ಇಷ್ಟಪಟ್ಟು ತಿಂತಾರೆ, ಬಾಯಿಗೆ ಸಿಗಲ್ಲ ಅಂತ. ಸೊ ನೋಡಿ, ಆಮೇಲೆ ಖಾರದಲ್ಲಿ ಸ್ವಲ್ಪ ಉಳ್ಕೊಂಡಿರುತ್ತಲ್ಲ ಅದಕ್ಕೇನೇನೆ ನೀರು ಆ್ಯಡ್ ಮಾಡಿ ಅದಕ್ಕೆ ಬೇಯೋದಕ್ಕೆ ಹಾಕ್ತೀನಿ. ಒಂದೇ ವಿಜಿಲ್ ಬರ್ಸ್ಬೇಕು, ಒಂದಕ್ಕಿಂತ ಜಾಸ್ತಿ ವಿಜಿಲ್ ಬರ್ಸ್ಬೇಡಿ. ಆಲ್ರೆಡಿ ಎಲ್ಲ ವೆಜಿಟೇಬಲ್ಸ್ ಬೆಂದೋಗಿರುತ್ತೆ, ಸೊ ಅದಕ್ಕೇನೆ ಒಂದೇ ವಿಜಿಲ್ ಬರ್ಸ್ಬೇಕು. ಅದು ಖಾರದ್ದೇ ನೀರು. ನಿಮ್ಗೆ ಇನ್ನ ಸ್ವಲ್ಪ ಇದು ಗ್ರೇವಿ ತೆಳ್ಳಗ್ ಬೇಕು ಅಂತಂದ್ರೆ ಸ್ವಲ್ಪ ನೀರು ಆ್ಯಡ್ ಮಾಡ್ಕೋಬಹುದು. ನಮ್ಗೆ ತೆಳ್ಳಗ್ ಬೇಡ, ನಮ್ಗೆ ಸ್ವಲ್ಪ ಗಟ್ಟಿ ಇರಬೇಕು ಗ್ರೇವಿ. ನೋಡಿ ಈ ಕನ್ಸಿಸ್ಟೆನ್ಸಿಯಲ್ಲಿದ್ರೆ ಚೆನ್ನಾಗಿದೆ ಅಂತ, ಗಟ್ಟಿಯಾಗಿ ಹೋಟೆಲ್ ಸ್ಟೈಲಲ್ಲಿ ಬರುತ್ತೆ ನಿಮ್ಗೆ. ಈಗ ನೋಡಿ ಒಂದೇ ವಿಜಿಲ್ ಬರ್ಸ್ಬೇಕು. ಒಂದೇ ವಿಜಿಲ್, ಒಂದ್ ವಿಜಿಲ್ಗಿಂತ ಜಾಸ್ತಿ ಬರ್ಸ್ಬೇಡಿ. ಎಲ್ಲಾನು ಮತ್ತೆ ಕಲ್ಸ್ಕೊಂಡು ಹೋಗ್ಬಿಡತ್ತೆ, ಚೆನ್ನಾಗಿ ಬೆಂದೋಗ್ಬಿಡುತ್ತೆ. ಸೊ ಒಂದೇ ವಿಜಿಲ್. ಈಗೇನು ಅಂತಂದ್ರೆ ನಾನೊಂದು ಶಾಯರಿ ಶೇರ್ ಮಾಡ್ಬೇಕು ಅನ್ಕೊಂಡಿದೀನಿ ನಿಮ್ ಜೊತೆ. ಈಗ ಅನುಮಾನ ಅನ್ನೋ ಭೂತ ಯಾರ್ಗಾನ ಬಂತು ಅಂತಂದ್ರೆ ಅದೊಂಥರ ಕ್ಯಾನ್ಸರ್ ಇದ್ದಂಗೆ, ಯಾರನ್ನು ಬಿಡೋದಿಲ್ಲ. ಅನುಮಾನ ಅಂತ ಬಂದ್ರೆ ಸ್ನೇಹನೂ ಉಳಿಯಲ್ಲ, ಪ್ರೀತಿನೂ ಉಳಿಯಲ್ಲ, ಸಂಬಂಧನೂ ಉಳಿಯಲ್ಲ. ಅದಕ್ಕೆ ಯಾರನ್ನು ಅಷ್ಟೇ ನೀವು ಅನುಮಾನ ಅನ್ನೋದನ್ನ ಬೆಳೆಸ್ಕೋಬೇಡಿ, ಅದೊಂಥರ ಕ್ಯಾನ್ಸರ್ ಇದ್ದಂಗೆ ಅಂತ ಒಂದು ಶಾಯರಿ ಇದು. ಅದೊಂದು ಲೈಫಲ್ಲಿ ಅದು ಪಾಠ. ಈಗ ಎಲ್ಲಾ ಕಡೆನೂ ಮೊಬೈಲ್ ಅದು ಇದು ಬಂದ್ಬಿಟ್ಟು ಎಲ್ಲಾದ ತರನು ಲೈಫ್ ಸ್ಪಾಯಿಲ್ ಮಾಡ್ಕೊಂತ ಇದ್ದಾರೆ. ಅನುಮಾನ ಭೂತನ ಯಾವತ್ತೂನು ತಲೆ ಒಳಗಡೆ ಬಿಟ್ಕೋಬೇಡಿ. ನೋಡಿ ಪೂರಿ ಯಾವ ತರ ಬಂದಿದೆ, ಎಷ್ಟು ಚೆನ್ನಾಗಿ ನೋಡ್ಬೋದು ನೀವೇನೇನೆ. ವಾವ್, ಸಕ್ಕತ್ತಾಗಿ ಬಂದಿದೆ. ಈ ತರ ಬರುತ್ತೆ. ನೀವು ಹಿಟ್ಟನ್ನ ನಾನು ಹೇಳಿದ್ನಲ್ಲ, ಚಿರೋಟಿ ರವೆ ಹಾಕೊಂಡು ಕಲ್ಸ್ಕೊಂಡ್ರೆ ನಿಮ್ಗೆ ಇದೇ ತರ ಹೋಟೆಲ್ ಸ್ಟೈಲ್ ಪೂರಿ ಬರುತ್ತೆ.